ವೆಲ್ಕಮ್ ಟು ಸ್ಟೋರಿ ಹಬ್. ಹಲೋ ಮಕ್ಕಳೇ, ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಕತೆ ತಂದಿದ್ದೀನಿ. ಯಾವುದು ಗೊತ್ತಾ? ರಾಜು ಬಹಳ ಒಳ್ಳೆ ಹುಡುಗ ಅಲ್ಲ. ಯಾಕೆ ಹೇಳಿ? ಅವನು ಶಾಲೆಗೆ ಹೋಗೋಕ್ಕೆ ಇಷ್ಟನೇ ಪಡೋದಿಲ್ಲ. ಅವನು ದಿನ ಶಾಲೆಗೆ ಹೋಗ್ಬೇಕಂದ್ರೆ ಬರೀ ಅಳ್ತಾನೆ. ಇವತ್ತೂ ಹಾಗೆ ರಾಜು ಅಮ್ಮನಿಗೆ ಸತ್ತಾಯಿಸ್ತಾ ಇದ್ದಾನೆ, ನಾನು ಶಾಲೆಗೆ ಹೋಗೋದಿಲ್ಲ ಅಂತ. ಆದ್ರೆ ಅಮ್ಮ ಸುಮ್ಮನೆ ಇಲ್ಲ, ರಾಜುನ ಶಾಲೆಗೆ ಕಳಿಸ್ತಾ ಇದ್ದಾರೆ. ರಾಜುಗೆ ಓದೋದು ಬರೆಯೋದು ಅಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಸರಿ, ಆದ್ರೂ ಅಮ್ಮ ರಾಜುನ ಬೈ ಫೋರ್ಸ್ ಇಂದ ಶಾಲೆಗೆ ಕಳಿಸ್ತಾ ಇದ್ದಾರೆ. ರಾಜುನು ಅಷ್ಟೇ ಸಪ್ಪೆ ಮೋರೆ ಹಾಕೊಂಡು ಶಾಲೆಗೆ ಹೋಗ್ತಾ ಇದ್ದಾನೆ. ನೀವೆಲ್ಲ ಹಾಗಲ್ಲಲ್ಲ, ಶಾಲೆಗೆ ಹೋಗ್ಬೇಕಂದ್ರೆ ಖುಷಿಯಿಂದ ಹೋಗ್ತಿರಲ್ವಾ? ರಾಜುಗೆ ಶಾಲೆಗೆ ಹೋದ್ಮೇಲೆ ಅವನ ತರಗತಿಗೆ ಅವನ ಕ್ಲಾಸ್ಗೆ ಹೋಗ್ಬೇಕಂದ್ರೆ ಇಷ್ಟನೇ ಇಲ್ಲ. ಆದ್ರೆ ಅವ್ರದ್ದು ಟೀಚರ್ ಬಹಳ ಒಳ್ಳೆ ಕತೆ ಹೇಳ್ತಾರೆ, ಪಾಠ ಚೆನ್ನಾಗಿ ಮಾಡ್ತಾರೆ. ರಾಜು ಅದನ್ನ ಯಾವ್ದನ್ನು ಕೇಳಿಸ್ಕೊಂತ ಇಲ್ಲ. ಯಾಕಂತ ಹೇಳಿದ್ರೆ ರಾಜುಗೆ ಓದೋದು ಮತ್ತೆ ಬರೆಯೋದು ಈ ಎರಡೂ ಇಷ್ಟ ಇಲ್ಲದ ಕೆಲ್ಸ. ಸರಿ, ರಾಜು ಸುಮ್ಮನೆ ಇರ್ತಾನ, ಕ್ಲಾಸಲ್ಲಿ ಕೇಳ್ತಾನೇ ಇಲ್ಲ. ಆಗ ಆ ಪಕ್ಕದ ಬೆಂಚಲ್ಲಿ ವೆಂಕಟೇಶಂದು ಕಲರ್ ಪೆನ್ಸಿಲ್ ಮೇಲೆ ಅವನು ಕಣ್ಣು ಬೀಳ್ತದೆ. ಹೇಗಾದ್ರೂ ಮಾಡಿ ಆ ಪೆನ್ಸಿಲ್ನ ನಾನೇ ತಗೊಂಡ್ಬಿಡ್ಬೇಕು ಅಂತ ಡಿಸೈಡ್ನು ಮಾಡ್ತಾನೆ. ಅದಕ್ಕೆ ಒಂದು ಪ್ಲಾನ್ ಮಾಡ್ತಾನೆ. ಎಲ್ಲ ಮಕ್ಕಳು ಊಟಕ್ಕೆ ಹೋಗ್ತಾರಲ್ಲ, ಆಗ ಕದಿಯೋಣ ಅಂತ. ನೋಡಿ ಮಕ್ಳೇ, ಕದಿಯೋದು ಒಳ್ಳೆ ಅಭ್ಯಾಸ ಅಲ್ವಾ? ಆದ್ರೆ ರಾಜುಗದು ಗೊತ್ತಿಲ್ಲ. ರಾಜು ಏನ್ ಮಾಡಿದಾನೆ, ಎಲ್ಲರೂ ಊಟಕ್ಕೆ ಹೋದ್ಮೇಲೆ ಅವನ್ ಮಾತ್ರ ಅಲ್ಲೇ ಇದ್ದಾನೆ. ಯಾಕೆ ಹೇಳಿ? ಅವನ್ಗೆ ಓದೋದು ಬರೆಯೋದು ಇಷ್ಟ ಇಲ್ಲ. ಆದ್ರೆ ಮಕ್ಳೇ, ಓದು ಬರಹ ಕಲ್ತ್ರೆ ತಾನೇ ಜೀವನ ಚೆನ್ನಾಗಿರ್ತದೆ. ಏನೂ ಕಲ್ತಿಲ್ಲ ಅಂತ ಹೇಳಿದ್ರೆ ರಾಜು ತರ ದಡ್ಡ ಆಗ್ಬಾರ್ದಲ್ವಾ? ಸರಿ, ರಾಜು ಈಗ ಎಲ್ಲರೂ ಕೈ ತೊಳ್ಕೊಳಕ್ ಹೋಗ್ತಾ ಇದ್ದಾರೆ. ಯಾಕೆ ಹೇಳಿ? ಊಟ ಮಾಡೋದ್ಕಿನ್ನ ಮೊದ್ಲು ಎಲ್ಲರೂ ಸೋಪಿಂದ ಕೈ ತೊಳ್ಕೊಬೇಕು, ಹಾಗೇನೆ ಖುಷಿಯಿಂದ ಹೋಗ್ಬೇಕು. ಯಾಕೆ ಹೇಳಿ? ಅಮ್ಮ ರುಚಿಯಾಗಿ ಡಬ್ಬಿನಲ್ಲಿ ಏನೋ ಒಂದು ಲಂಚ್ ಪ್ಯಾಕ್ ಮಾಡಿರ್ತಾರಲ್ವಾ, ಅದನ್ನ ತಿನ್ನೋದಕ್ಕೆ. ಸರಿ, ಇಲ್ಲಿನೂ ಹಾಗೆ ಎಲ್ಲರೂ ಊಟ ಮಾಡೋಣ ಅಂತ, ಮಧ್ಯಾಹ್ನದ ಊಟ ಮಾಡೋಣ ಅಂತ ಹೋಗ್ತಾ ಇದ್ದಾರೆ. ಆದ್ರೆ ರಾಜು ಮಾತ್ರ ಅಲ್ಲೇ ಇದ್ದಾನೆ. ನೋಡಿ, ಎಲ್ಲರೂ ಸೇರಿ ಊಟ ಮಾಡ್ತಾ ಇದ್ದಾರೆ. ಆದ್ರೆ ರಾಜು ಮಾತ್ರ ಇವ್ರ ತರ ಬರ್ಲೇ ಇಲ್ಲ, ಕೈನೂ ತೊಳಿಲಿಲ್ಲ, ಊಟನೂ ಮಾಡಕ್ ಬರ್ತಾ ಇಲ್ಲ. ಯಾಕೆ ಹೇಳಿ? ಅವನ್ಗೆ ಓದೋದು ಬರೆಯೋದು ಇಷ್ಟ ಇರ್ಲಿಲ್ಲ. ಅವನ್ಗೆ ವೆಂಕಟೇಶ್ನ ಬೆಂಚ್ ನಲ್ಲಿದ್ದಂತ ಆ ಬಣ್ಣದ ಪೆನ್ಸಿಲ್ ಮೇಲೆ ಒಂದು ಕಣ್ಣಿತ್ತು. ಸರಿ, ರಾಜು ಎಲ್ಲರೂ ಹೋದ್ಮೇಲೆ ಆ ಪೆನ್ಸಿಲ್ ಅನ್ನ ಕತ್ಕೊಂಡ್ಬಿಟ್ಟ. ಯಾರಿಗೂ ಹೇಳಲಿಲ್ಲ. ಯಾಕೆ ಹೇಳಿ? ಅಲ್ಲಿ ಯಾರು ಇರಲಿಲ್ಲ ತರಗತಿನಲ್ಲಿ. ಅಂತ ಸಮಯ ನೋಡಿ ಅವ್ನು ಪೆನ್ಸಿಲ್ ಕದ್ದಿದ್ದಾನೆ. ಮಕ್ಕಳೇ, ನಾವು ಯಾವತ್ತೂ ಬೇರೆಯವ್ರ ವಸ್ತುಗಳನ್ನ ತಗೋಬಾರ್ದು. ಯಾಕೆ ಹೇಳಿ? ನಮ್ಮದಿದ್ರೆ ಮಾತ್ರ ಅಂತ ವಸ್ತುಗಳನ್ನ ಬಳಸ್ಬೇಕು. ಬೇರೆಯವ್ರ ವಸ್ತುಗಳನ್ನ ನಾವು ಮುಟ್ಲೂಬಾರ್ದು, ತಗೊಳ್ಳೂಬಾರ್ದು. ಯಾಕೆ ಹೇಳಿ? ಅದು ಅವರಿಗಾಗಿ ಪ್ರೀತಿಯಿಂದ ತಂದಿರ್ತಾರೆ. ಆದ್ರೆ ಇಲ್ಲಿ ರಾಜು ಮಾಡಿದ್ದೇನು? ಯಾರು ಇಲ್ಲದ ಸಮಯದಲ್ಲಿ ಅವನು ಕತ್ಕೊಂಡ್ಬಿಟ್ಟಿದ್ದಾನೆ. ಕದ್ದು ಬಿಟ್ಟು ಅದನ್ನ ಬಚ್ಚಿಡ್ತಾ ಇದ್ದಾನೆ. ಸರಿ, ಈಗ ತರಗತಿನಲ್ಲಿ ಯಾರಿಗೂ ಗೊತ್ತಿಲ್ಲ ರಾಜು ಏನ್ ಮಾಡ್ದ ಅಂತ. ಆದ್ರೆ ನಮ್ಗೆ ಗೊತ್ತಿದೆ ಅಲ್ಲ, ರಾಜು ಪೆನ್ಸಿಲ್ ಕದ್ದಿರೋದು. ಸರಿ, ಇನ್ನೊಂದಿನ ಏನ್ ಮಾಡ್ತಾ ಇದ್ದಾನೆ ರಾಜು? ಇದೇ ರೀತಿ ಬೇರೆಯವ್ರದ್ದು ಬಣ್ಣದ ಎರೇಸರ್ ಕೂಡ ತಗೊಂಡ್ಬಿಟ್ಟಿದ್ದಾನೆ. ಇದನ್ನೂ ಸಹ ಅಷ್ಟೇ, ಯಾರು ಇಲ್ದಾಗ, ಯಾರು ನೋಡದೆ ಇದ್ದಾಗ ಅದನ್ನ ಕದ್ಬಿಟ್ಟಿದ್ದಾನೆ. ನೋಡಿ ಮಕ್ಳೇ, ಕದಿಯೋದು ಒಳ್ಳೆ ಅಭ್ಯಾಸ ಅಲ್ಲ. ಮೊದ್ಲು ರಾಜು ಪೆನ್ಸಿಲ್ ಕದ್ದಿದ್ದ, ಈಗ ಅವನು ಒಂದು ಎರೇಸರ್ನ ಕದ್ದಿದ್ದಾನೆ. ಹೀಗೆ ಬಣ್ಣದ ಪೆನ್ಸಿಲ್ ಎರೇಸರ್ ಕದಿಯೋದು ರಾಜುಗೆ ಅಭ್ಯಾಸ ಆಗೋಯ್ತು. ಹಾಗೆ ಇದು ಖುಷಿ ಕೊಡ್ತಾ ಇತ್ತು. ಮಕ್ಳೇ, ನೀವ್ ಹೇಳಿ, ಕದಿಯೋದು ಒಳ್ಳೆ ಅಭ್ಯಾಸನ ಅಲ್ವಲ್ಲ? ಸರಿ, ಯಾವ್ದಾದ್ರು ವಸ್ತು ಬಿದ್ದಿದ್ರೆ ನಾವೇನ್ ಮಾಡ್ಬೇಕು? ಅದನ್ನ ತಗೊಂಡೋಗ್ಬಿಟ್ಟು ಅಲ್ಲೇ ಇದ್ದವ್ರಿಗೆ ಕೇಳ್ಬೇಕು. ಸರಿ, ರಾಜುದು ಮನ್ಸು ಯಾವಾಗ್ಲೂ ಏನಾದ್ರೂ ಕದಿಬೇಕು ಅನ್ನೋದೇ ಅವನ್ ತಲೆನಲ್ಲಿ ಓಡ್ತಾ ಇದೆ. ನೋಡಿ, ಒಳ್ಳೆ ಮಕ್ಳಾದ್ರೆ ಏನ್ ತಲೆಯಲ್ಲಿರುತ್ತೆ? ಚೆನ್ನಾಗಿ ಓದ್ಬೇಕು, ಮೇಡಮ್ ಹತ್ರ ಶಬಾಷ್ ಅನ್ನಿಸ್ಕೋಬೇಕು, ಅಪ್ಪ ಅಮ್ಮನ ಹತ್ರ ಗಿಫ್ಟ್ ತಗೋಬೇಕು ಅಂತ ಇರುತ್ತೆ. ಆದ್ರೆ ಕೆಟ್ಟ ಮಕ್ಳ ತಲೆನಲ್ಲಿ ಬರೇ ಕದಿಯೋದಿರುತ್ತೆ. ಸರಿ, ಈಗ ಏನ್ ಮಾಡ್ದ ರಾಜು? ಅವರ ಮೇಡಮ್ನ ಪರ್ಸಿಂದ ಹಣ ತಗೋಬೇಕು ಅಂತ ಡಿಸೈಡ್ ಮಾಡ್ದ. ಸರಿ,
ಆ ಕಡೆ ಈ ಕಡೆ ನೋಡ್ತಾನೆ. ಯಾರು ಇಲ್ಲದ ಸಮಯಕ್ಕಾಗಿ ರಾಜು ವೇಟ್ ಮಾಡ್ತಾ ಇದ್ದೇನೆ. ನೋಡಿ, ಮೊದಲು ಪೆನ್ಸಿಲ್ ಕದ್ದ, ಆಮೇಲೆ ರಬ್ಬರ್ ಕದ್ದ, ಈಗ ಹಣ ಕದೀತಾ ಇದ್ದಾನೆ. ಮಕ್ಕಳೇ, ಯಾವತ್ತು ಬೇರೆಯವ್ರ ವಸ್ತುಗಳನ್ನ ನಾವು ತಗೋಬಾರ್ದು, ಅದನ್ನ ಮುಟ್ಟೋದಕ್ಕೂ ಹೋಗ್ಬಾರ್ದು. ಸರಿ, ಈಗ ಮೇಡಮ್ಗೆ ಕೋಪ ಬಂದಿದೆ. ಮೇಡಮ್ಗೆ ಗೊತ್ತಾಯ್ತು ಅವ್ರ ಪರ್ಸಿಂದ ಹಣ ಹೋಗಿದೆ ಅಂತ. ಅವರು ಮಕ್ಕಳಿಗೆ ಹೇಳಿದ್ರು, ಎಲ್ಲರೂ ಬಂದು ಲೈನಲ್ಲಿ ನಿಂತ್ಕೊಳ್ಳಿ, ಹಾಗೇನೆ ಎಲ್ಲರೂ ಕೈಯನ್ನ ಹಿಂದೆ ಕಟ್ಟಿ ಇಟ್ಕೊಳ್ಳಿ. ನಾನ್ ಈಗ ನೋಡ್ತೀನಿ ಯಾರು ದುಡ್ಡು ಕದ್ದಿದಾರಲ್ಲ ಅವ್ರ ಕೈಗೆ ಹಿಂಗ್ ಕತ್ತಿದೆ ಅಂತ ಹೇಳಿದ್ರು. ರಾಜು ದುಡ್ಡು ತಗೊಂಡಿದ್ನಲ್ಲ, ರಾಜು ಅನ್ಕೊಂಡ ತನ್ನ ಕೈಗೆ ಹಿಂಗ್ ಕತ್ತಿದೆ ಅಂತ ಕೈಯನ್ನ ತೋರಿಸ್ಬಿಟ್ಟ. ನೋಡಿ ಮಕ್ಕಳೇ, ಕಳ್ಳ ಹೇಗ್ ಸಿಕ್ಬಿದ್ದ ಅಂತ. ಆಗ ಮೇಡಮ್ ಹೇಳ್ತಾರೆ ರಾಜುಗೆ, ರಾಜು, ಕದಿಯೋದು ಒಳ್ಳೆ ಗುಣ ಅಲ್ಲ, ನೀನು ಒಳ್ಳೆಯವನ. ಮಕ್ಕಳೇ, ಯಾರು ಒಳ್ಳೆಯವ್ರಿರ್ತಾರಲ್ಲ ಎಲ್ಲರಿಗೂ ಇಷ್ಟ ಆಗ್ತಾರೆ. ನೀವು ಸಹ ಅಷ್ಟೇ ಒಳ್ಳೆ ಮಕ್ಕಳಾಗಿ ಹಾಗೂ ಎಲ್ಲರಿಂದ ಒಳ್ಳೆಯರನ್ನಿಸ್ಕೊಳ್ಳಿ, ಸರಿನಾ? ಈ ಕತೆ ನೀತಿ ಏನಪ್ಪ ಅಂತ ಹೇಳಿದ್ರೆ, ನಮ್ಮದಲ್ಲದ ವಸ್ತುಗಳನ್ನು ನಾವು ಯಾವತ್ತೂ ತಗೋಬಾರ್ದು, ಮುಟ್ಟಬಾರ್ದು. ಅಕಸ್ಮಾತಾಗಿ ನಮಗೆ ಸಿಕ್ಕರೆ ಅದಕ್ಕೆ ಸಂಬಂಧಪಟ್ಟಿದ್ದಂಥವ್ರಿಗೆ ಕೊಡಬೇಕಾಗ್ಲಿ, ಅದನ್ನು ನಾವು ತಗೊಂಡು ಬಂದು ಬಚ್ಚಿಟ್ಕೋಬಾರ್ದು ಅನ್ನೋದೇ ಈ ಕಥೆಯ ನೀತಿ. ನಿಮಗೆ ಈ ಕತೆ ಇಷ್ಟ ಆಯ್ತಲ್ವಾ? ಮುಂದೆ ನೀವು ಸಹ ಒಳ್ಳೆಯವರಾಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಒಳ್ಳೆಯ ಕತೆ ಜೊತೆಗೆ ಬರ್ತೀನಿ. ಟಾಟಾ, ಬಾಯ್.